ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 8 ಶ್ಲೋಕ 9. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋ ಅಣಿಯಾಂಸಾಂ ಅನುಸ್ಮರೇತ್ಯ ಸರ್ವಸ್ಯ ದಾತಾರಾಮ ಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಅನುವಾದ: ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಭಾವಾರ್ಥ: ಪರಮೋನ್ನತನನ್ನು ಚಿಂತಿಸುವ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ಹೇಳಿದೆ. ಅತ್ಯಂತ ಮುಖ್ಯವಾದ ಅಂಶವೆಂದರೆ ಆತನು ನಿರಾಕಾರನಲ್ಲ ಮತ್ತು ಶೂನ್ಯನಲ್ಲ. ನಿರಾಕಾರವಾದದ್ದನ್ನು ಅಥವಾ ಶೂನ್ಯವನ್ನು ಧ್ಯಾನಿಸುವುದು ಸಾಧ್ಯವಿಲ್ಲ, ಅದು ಬಹಳ ಕಷ್ಟ. ಆದರೆ ಕೃಷ್ಣನನ್ನು ಚಿಂತಿಸುವ ಪ್ರಕ್ರಿಯೆ ಬಹು ಸುಲಭವಾದದ್ದು. ಅದನ್ನು ಇಲ್ಲಿ ವಾಸ್ತವಿಕವಾಗಿ ಹೇಳಿದೆ. ಮೊಟ್ಟ ಮೊದಲನೇದಾಗಿ ಪ್ರಭುವು ಪುರುಷ, ಒಬ್ಬ ವ್ಯಕ್ತಿ. ನಾವು ರಾಮ ಮತ್ತು ಕೃಷ್ಣ ಎನ್ನುವ ವ್ಯಕ್ತಿಗಳನ್ನು ಕುರಿತು ಯೋಚಿಸಬಹುದು. ನಾವು ರಾಮನನ್ನು ಕುರಿತೇ ಯೋಚಿಸಲಿ, ಕೃಷ್ಣನನ್ನು ಕುರಿತೇ ಯೋಚಿಸಲಿ, ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಅವನು ಹೇಗಿದ್ದಾನೆ ಎನ್ನುವುದನ್ನು ವರ್ಣಿಸಿದೆ. ಭಗವಂತನು ಕವಿ ಎಂದರೆ ಆತನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳು ತಿಳಿದಿವೆ. ಆದುದರಿಂದ ಅವನು ಎಲ್ಲವನ್ನೂ ಬಲ್ಲವನು. ಅವನು ಅತಿ ಪುರಾತನನು, ಏಕೆಂದರೆ ಅವನೇ ಎಲ್ಲದರ ಮೂಲ. ಎಲ್ಲವೂ ಹುಟ್ಟುವುದು ಅವನಿಂದಲೇ. ಅವನು ವಿಶ್ವದ ಪರಮ ನಿಯಂತ್ರಕ, ಮಾನವ ಕುಲದ ಪಾಲಕ ಮತ್ತು ಅದರ ಮಾರ್ಗದರ್ಶಕ. ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು. ಜೀವಿಯು ಕೂದಲಿನ ಮೊನೆಯ 10,000ರಲ್ಲಿ 1 ಭಾಗದಷ್ಟಿದೆ. ಭಗವಂತನು ಎಷ್ಟರ ಮಟ್ಟಿಗೆ ಕಲ್ಪನೆಯನ್ನು ಮೀರಿ ಸಣ್ಣವನೆಂದರೆ ಅವನು ಈ ಕಣದ ಹೃದಯವನ್ನು ಪ್ರವೇಶಿಸುತ್ತಾನೆ. ಆದುದರಿಂದ ಆತನನ್ನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು ಎಂದು ಹೇಳಿದೆ. ಪರಮೋನ್ನತನಾಗಿ ಅವನು ಪರಮಾಣುವನ್ನು ಪ್ರವೇಶಿಸಬಲ್ಲ. ಪರಮಾತ್ಮನಾಗಿ ಅತ್ಯಂತ ಸಣ್ಣದರ ಹೃದಯವನ್ನು ಹೊಕ್ಕು ಅವನನ್ನು ನಿಯಂತ್ರಿಸಬಲ್ಲ. ಇಷ್ಟೊಂದು ಸಣ್ಣವನಾದರೂ ಅವನು ಎಲ್ಲೆಲ್ಲೂ ಇದ್ದಾನೆ ಮತ್ತು ಎಲ್ಲವನ್ನು ಪಾಲಿಸುತ್ತಾನೆ. ಎಲ್ಲ ಗ್ರಹವ್ಯೂಹಗಳಿಗೂ ಅವನೇ ಆಧಾರ. ಇಂತಹ ಬೃಹತ್ ಗಾತ್ರದ ಗ್ರಹಗಳು ಗಾಳಿಯಲ್ಲಿ ಹೇಗೆ ತೇಲಾಡುತ್ತವೆ ಎಂದು ನಾವು ಬಹುಬಾರಿ ಆಶ್ಚರ್ಯ ಪಡುತ್ತೇವೆ. ತನ್ನ ಕಲ್ಪನೆಗೆ ಮೀರಿದ ಶಕ್ತಿಯಿಂದ ಪರಮಪ್ರಭುವು ಈ ಎಲ್ಲ ಬೃಹದಾಕಾರದ ಗ್ರಹಗಳನ್ನು, ನಕ್ಷತ್ರ ಪುಂಜಗಳ ವ್ಯವಸ್ಥೆಗಳನ್ನು ಹಿಡಿದಿರುತ್ತಾನೆ ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಅಚಿಂತ್ಯ ಎನ್ನುವ ಪದವು ಈ ಸಂದರ್ಭದಲ್ಲಿ ಬಹು ಅರ್ಥವತ್ತಾದದ್ದು. ಭಗವಂತನ ಶಕ್ತಿಯು ನಮ್ಮ ಕಲ್ಪನೆಯನ್ನು ಮೀರಿದ್ದು, ನಮ್ಮ ಚಿಂತನೆಯ ವ್ಯಾಪ್ತಿಯಾಚೆ ಇರುವುದು. ಆದುದರಿಂದ ಅದನ್ನು ಅಚಿಂತ್ಯ ಎಂದು ಕರೆದಿದೆ. ಈ ಅಂಶವನ್ನು ಕುರಿತು ಯಾರೂ ವಾದ ಮಾಡಬಹುದು. ಆತನು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ, ಆದರೂ ಅದರ ಆಚೆ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸಿದರೆ ಈ ಐಹಿಕ ಜಗತ್ತು ಲೆಕ್ಕಕ್ಕೆ ಬಾರದ್ದು. ಅದನ್ನೇ ನಾವು ತಿಳಿಯಲಾರೆವು. ಅದರ ಆಚೆ ಇರುವುದನ್ನು ನಾವು ಹೇಗೆ ತಿಳಿಯಬಲ್ಲೆವು? ಅಚಿಂತ್ಯ ಎಂದರೆ ಈ ಐಹಿಕ ಜಗತ್ತಿನಾಚೆ ಇರುವುದು. ನಮ್ಮ ವಾದ, ತರ್ಕ ಮತ್ತು ತಾತ್ವಿಕ ಊಹಾತ್ಮಕ ಚಿಂತನೆಗಳಿಗೂ ನಿಲುಕಲಾರದ್ದು, ಕಲ್ಪನೆಗೆ ಮೀರಿದ್ದು. ಆದುದರಿಂದ ಬುದ್ಧಿವಂತರಾದವರು ವ್ಯರ್ಥವಾದ ಮತ್ತು ಊಹಾತ್ಮಕವಾದ ಚಿಂತನೆಗಳನ್ನು ಬಿಟ್ಟು ವೇದಗಳು, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಂತಹ ಪವಿತ್ರ ಗ್ರಂಥಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಂಡು ಅವು ಹೇಳಿರುವ ತತ್ವಗಳನ್ನು ಅನುಸರಿಸಬೇಕು. ಇದರಿಂದ ಮನುಷ್ಯನಿಗೆ ಅರಿವು ಬರುತ್ತದೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗ್ಯತೆ. ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಕವಿ, ನಂತರ ಭಗವಂತನಿಗೆ ಒಂದು ರೂಪ ಇದೆ, ಭಗವಂತ ಒಬ್ಬ ಪುರುಷ, ನಂತರ ಯಾವ ರೀತಿ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಭಗವಂತನನ್ನು ಚಿಂತನೆ ಮಾಡ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಸಾಕಷ್ಟು ವಿಷಯನ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಭಗವಂತ ಪರಮೋನ್ನತನನ್ನು ಚಿಂತಿಸುವ ಪ್ರಕ್ರಿಯೆ ಈ ಶ್ಲೋಕದಲ್ಲಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದ ಅಂಶ ಅಂದರೆ
ಆತನು ನಿರಾಕಾರನಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಯಾವಾಗಲೂ ಸಾಕಾರ ಮತ್ತು ನಿರಾಕಾರದ ಬಗ್ಗೆ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ, ಅಂದರೆ ವಾದ ವಿವಾದಗಳು ನಡೀತಾ ಇರುತ್ತೆ. ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ರೂಪನೇ ಇಲ್ಲ ಅಂತ ಹೇಳ್ತಾನೆ. ಭಗವಂತ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಆದರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ನಾವು ನಿರಾಕಾರವಾದಿಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತನನ್ನ ಏನು ಭಗವಂತ ಹೇಳ್ತಾ ಇದ್ದಾನೆ, ಕವಿ ಅಂತ ಹೇಳ್ತಾನೆ. ಕವಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅದರಲ್ಲೂ ಭಾವಾರ್ಥದಲ್ಲಿ ಕವಿ ಅಂದರೆ ಕವಿಗೆ 3 ವಿಷಯನೂ ಗೊತ್ತಿರುತ್ತೆ. ಅಂದರೆ ಭೂತಕಾಲದಲ್ಲಿ ಏನಾಗಿತ್ತು, ಏನಾಗ್ತಾ ಇತ್ತು, ನಂತರ ವರ್ತಮಾನ ಕಾಲದಲ್ಲಿ ಏನಾಗುತ್ತೆ, ನಂತರ ಭವಿಷ್ಯತ್ ಕಾಲದಲ್ಲಿ ಕೂಡ ಏನಾಗುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಕವಿ ಅಂತ ಹೇಳ್ತೀವಿ. ಅದು ಭಗವಂತನಿಗೆ ಸಾಧ್ಯ. ಸಾಮಾನ್ಯವಾಗಿ ಭಗವಂತನ ಶುದ್ಧ ಭಕ್ತರಿಗೆ ಕೂಡ ಕವಿ ಅಂತ ಕರಿಬೋದು, ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವರು ತ್ರಿಕಾಲಗ್ನಿಗಳು ಅಂತ ಹೇಳ್ತಾರೆ ಭಾಗವತದಲ್ಲಿ. ಅಂದರೆ ನಾರದ ಮುನಿಯವರನ್ನ ನಾವು ಉದಾಹರಣೆ ಕೊಡೋದಾದರೆ, ನಾರದ ಮುನಿಯವರಿಗೆ ಹಿಂದೆ ಏನಾಗಿತ್ತು, ಈಗ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಅದು ನಾವು ಏನು ಕೃಷ್ಣ ಪುಸ್ತಕದಲ್ಲಿ ಶ್ರೀ ಪ್ರಭುಪಾದರು ಏನು ಕೃಷ್ಣನ ಬಾಲ್ಯ ಲೀಲೆಗಳನ್ನು ವರ್ಣನೆ ಮಾಡುವಾಗ ಅದರಲ್ಲಿ ಕೃಷ್ಣನ ಜೊತೆ ಸಂವಾದ ಮಾಡುವಾಗ ನಾರದ ಮುನಿಗಳು ಹೇಳ್ತಾರೆ, ಮುಂದೆ ಏನೇನಾಗುತ್ತೆ, ನೀನು ಯಾರನ್ನು ಸಂಹಾರ ಮಾಡ್ತೀಯ, ಯಾವಾಗ ಆಗತ್ತೆ, ನಂತರ ದ್ವಾರಕದಲ್ಲಿ ನೀನು ಯಾವ ರೀತಿ ರಾಜ್ಯಭಾರ ಮಾಡ್ತೀಯ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಭಗವಂತನ ಕವಿ ಅಂತ ನಾವು ಒಪ್ಕೊಂಡ್ಮೇಲೆ ನಂತರ ಅತಿ ಪುರಾತನನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅತಿ ಪುರಾತನ ಅಂದರೆ ಅನಾದಿ ಅಂತ ಕೂಡ ಹೇಳ್ಬೋದು ನಾವು. ಅದನ್ನು ಬ್ರಹ್ಮನ ಪ್ರಾರ್ಥನೆಯಲ್ಲಿ, ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ಯಾವ ರೀತಿ ವರ್ಣನೆ ಮಾಡ್ತಾನೆ ಭಗವಂತನನ್ನ ಅಂದರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ರೂಪಂ. ಏನು ಅನಾದಿ ಅಂದ್ರೆ ಏನಂದ್ರೆ ಬಹಳ ಹಳೆಯದಂಥ ವಸ್ತುಗೆ ಅನಾದಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಪುರಾತನ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಂದರೆ ಭಗವಂತನ ಹೇಳಿರ್ತಕ್ಕಂಥ ಪದನ ಪುರಾತನ ಅಂದರೆ ಆತ ನಿರಾಕಾರ ಅಲ್ಲ, ಆತನಿಗೆ ಒಂದು ಆಕಾರ ಇದೆ. ಮತ್ತು ಆತನನ್ನು ಧ್ಯಾನ ಮಾಡಬೇಕಂದ್ರೆ ನಾವು ಯಾವ ರೀತಿ ಭಾಳ ಸುಲಭವಾಗಿ ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಏನೆಲ್ಲ ವರ್ಣನೆ ಭಗವಂತ ಇಲ್ಲಿ ಮಾಡಿದ್ದಾನೆ, ಅದನ್ನು ನಾವು ಚಿಂತನೆ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಏನು ಚಿಂತಿಸುವ ಪ್ರಕ್ರಿಯೆ ಬಹು ಸುಲಭವಾದದ್ದು, ಅದನ್ನು ಇಲ್ಲಿ ವಾಸ್ತವಿಕವಾಗಿ ಹೇಳಿದೆ. ಮೊದಲನೇದಾಗಿ ನಾವು ಭಗವಂತ ಪುರುಷ, ಒಬ್ಬ ವ್ಯಕ್ತಿ. ನಾವು ರಾಮ ಅಂತ ಕರಿಬೋದು, ಕೃಷ್ಣ ಅಂತ ಕರಿಬೋದು, ವಿಷ್ಣು ಅಂತ ಕರಿಬೋದು, ನಾರಾಯಣ ಅಂತ ಕರಿಬೋದು, ಗೋವಿಂದ, ಮಾಧವ, ಮುಕುಂದ, ಏನೆಲ್ಲ ಹೆಸರನ್ನ ಇಟ್ಟು ಕರೆದ್ರೂ ಕೂಡ ನಾವು ಭಗವಂತ ಪರಮ ಪುರುಷ. ಅದರಲ್ಲೂ ಕೂಡ ಮುಖ್ಯವಾಗಿ ಪುರುಷ ಅಂತ ನಾವು ಒಪ್ಕೋಬೇಕು. ಭಗವಂತನಿಗೆ ಒಂದು ಆಕಾರ ಇದೆ ಅಂತ ಒಪ್ಕೋಬೇಕು. ಅದರಲ್ಲಿ ಕೆಲವರು ನಿರಾಕಾರ ಅಂತ ಹೇಳ್ತಾರೆ, ಆದರೆ ನಾವು ಅದನ್ನು ಒಪ್ಪೋದಿಲ್ಲ. ಇಲ್ಲಿ ಭಗವಂತ ಕವಿ ಆಯಿತು, ನಂತರ ಭಗವಂತನಿಗೆ ಒಂದು ಆಕಾರ ಕೂಡ ಇದೆ. ಆದರೆ ಭಗವಂತ ಯಾವ ರೀತಿ ಅಚಿಂತ್ಯವಾಗಿ ಅಂದರೆ ಭಗವಂತ ಎಷ್ಟು ಸಣ್ಣಕ್ಕಿಂತ ತುಂಬ ಸಣ್ಣವನು, ತುಂಬ ದೊಡ್ಡವ್ರಿಗಿಂತ ತುಂಬ ದೊಡ್ಡವನು ಅಂತ ಹೇಳ್ಬೋದು. ಭಗವಂತನನ್ನ ತುಂಬ ದೊಡ್ಡವನು ಅಂತ ನೋಡೋದಾದ್ರೆ ವಿಶ್ವರೂಪನ ನಾವು ನೋಡ್ತೀವಿ. ಅಂದರೆ ಇದೇ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಅರ್ಜುನನಿಗೆ ಮಾಡಿಸಿದಾಗ ಭಗವಂತ ಎಷ್ಟು ದೊಡ್ಡವನು ಅಂತ ನಮ್ಗೆ ಅರ್ಥ ಆಗತ್ತೆ. ಅದೇ ರೀತಿ ಇಲ್ಲಿ ಭಗವಂತ ಎಷ್ಟು ಸಣ್ಣವನು ಅಂತ ಹೇಳೋದಕ್ಕೆ ಉದಾಹರಣೆ ಸಮೇತ ಇಲ್ಲಿ ಪ್ರಭುಪಾದರ ಭಾರತದಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ, ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು. ಜೀವಿಯು ಕೂದಲಿನ ಮನೆಯ 10,000ದಲ್ಲಿ 1 ಭಾಗದಷ್ಟಿದೆ. ಅದು ನಮ್ಮ ಆಕಾರ, ಅಂದರೆ ನಮ್ಮ ಗಾತ್ರ. ಅಂದರೆ ಆತ್ಮದ ಗಾತ್ರ ಏನು ಅಂತ ಯಾರಾದರೂ ಕೇಳಿದರೆ ಅದು ನಮಗೆ ಶ್ವೇತಾಸ್ವತರ ಉಪನಿಷತ್ತಲ್ಲಿ ಹೇಳುತ್ತೆ. ಏನು, ಒಂದು ಕೂದಲಿನ ಮನೆಯ 10,000ದಲ್ಲಿ 1 ಭಾಗ. ಅಂದರೆ ಕೂದಲಿನ ಮನೆಯನ್ನು ನಾವು 10,000 ಭಾಗಗಳನ್ನು ಮಾಡಿದ್ರೆ ಉಳಿತಕ್ಕಂಥ ಒಂದೇ ಒಂದು ಸಣ್ಣ ಭಾಗ ಅದು ಆತ್ಮದ ಗಾತ್ರ ಆಗತ್ತೆ. ಆ ರೀತಿ ಇರ್ತಕ್ಕಂಥ ಅಷ್ಟು ಸಣ್ಣದಾಗಿರ್ತಕ್ಕಂಥ ನಾವು, ಅಂದರೆ ಆತ್ಮಕ್ಕೆ ಒಂದು ದೇಹ, ಒಂದು ಹೃದಯ ಇದ್ದರೆ ಆ ಹೃದಯದ ಒಳಗಡೆ ಕೂಡ ಪರಮಾತ್ಮ ಇರ್ತಾನೆ. ಅಂದರೆ ಭಗವಂತ ಎಷ್ಟು ಸಣ್ಣವನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಏನು, ಕೂದಲಿನ ಮನೆ 10,000 ಭಾಗನ ನಾವು ಕಟ್ ಮಾಡಿದಾಗ ನಮಗೆ ಕಾಣಿಸೋದೇ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಆತ್ಮ, ಅದರಲ್ಲಿ ಇರ್ತಕ್ಕಂಥ ಹೃದಯದಲ್ಲಿ ಇರ್ತಕ್ಕಂಥ ಹೃದಯದೊಳಗಡೆ ಕೂಡ ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಚಿಂತ್ಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕಲ್ಪನೆಗೆ ಮೀರಿ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅದಕ್ಕೆ ಅಚಿಂತ್ಯ ಅಂತ ನಾವು ಏನು ಕರಿತಾ ಇದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ ಇದೆ. ನಂತರ ಭಗವಂತನನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಪ್ರಭುಪಾದರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಪವಿತ್ರ ಗ್ರಂಥಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಂಡು ಅವು ಹೇಳಿರುವ ತತ್ವಗಳನ್ನು ಅನುಸರಿಸಬೇಕು. ಇದರಿಂದ ಮನುಷ್ಯನಿಗೆ ಅರಿವು ಬರುತ್ತದೆ ಅಂತ ಈ ಭಾವಾರ್ಥನ ಮುಕ್ತಾಯ ಮಾಡ್ತಾರೆ ಪ್ರಭುಪಾದರು. ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಬೃಹದಾಕಾರದ ಗ್ರಹಗಳು, ಅಂದರೆ ನಾವು ನೋಡಿದಾಗೆ
ಏನು ಭೂತ್ಸ್ವ ಅಂತ ನಾವೇನು ಗಾಯತ್ರಿ ಮಂತ್ರದಲ್ಲಿ ನಾವು ಉಚ್ಚಾರಣೆ ಮಾಡ್ತೀವಿ, ಅದರಲ್ಲಿ ಏನು ಕೆಳಗಡೆ ಇರ್ತಕ್ಕಂಥ ಲೋಕಗಳು, ಈಗಿರ್ತಕ್ಕಂಥ ನಾವಿರ್ತಕ್ಕಂಥ ಮಧ್ಯ ಲೋಕಗಳು, ನಂತರ ಮುಂದೆ ಮೇಲೆ ಇರ್ತಕ್ಕಂಥ ಸ್ವರ್ಗ ಲೋಕಗಳು ಯಾವ ರೀತಿ ಇದೆ, ಈ ಪ್ಲಾನೆಟರಿ ಸಿಸ್ಟಮ್ ಯಾವ ರೀತಿ ಭಗವಂತ ಮಾಡಿದ್ದಾನೆ, ಅದು ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಲಕ್ಷಾಂತರ ಗ್ರಹಗಳಿದೆ ಅಂತ. ಅದು ಐಹಿಕ ಜಗತ್ತಿನ ಗ್ರಹಗಳು. ಇದು ಕೇವಲ ₹1 4 ಭಾಗ ಮಾತ್ರ ಇದೆ. ನಂತರ ಉಳಿದ 75% ಅಂದರೆ 75% ಅಷ್ಟು ಆಧ್ಯಾತ್ಮಿಕ ಜಗತ್ತಿದೆ. ಅಂದರೆ ಇಲ್ಲಿರ್ತಕ್ಕಂಥ ನಾವು ಐಹಿಕ ಜಗತ್ತನ್ನೇ ನಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದರೆ ಇನ್ನು ಆಧ್ಯಾತ್ಮಿಕ ಲೋಕದ ಬಗ್ಗೆ ನಾವು ಯಾವ ರೀತಿ ಚಿಂತನೆ ಮಾಡೋಕ್ಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನಾವಿರ್ತಕ್ಕಂಥ ಲೋಕ ಹೇಗಿದೆ, ಎಷ್ಟು ಉದ್ದ, ಎಷ್ಟು ಅಗಲ ಇದೆ, ಯಾವ ರೀತಿ ಸೂರ್ಯಚಂದ್ರರು ಯಾವ ರೀತಿ ನಮಗೆ ಬೆಳಕನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಪ್ರತಿ ದಿನ, ನಿಮಿಷ, ಗಂಟೆ ಯಾವ ರೀತಿ ಆಗ್ತಾ ಇದೆ, ಈ ಕಾಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ನಮ್ಮಿಂದ ಸಾಧ್ಯನೇ ಆಗಲ್ಲ. ಅದು ಅಚಿಂತ್ಯವಾಗಿ ಕಾಣುತ್ತೆ. ಯಾಕಂದರೆ ಭಗವಂತ ಅಚಿಂತ್ಯ ಅಂತ ನಾವಿಲ್ಲಿ ಹೇಳಿದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ನಮಗೆ ಸಾಧು ಮತ್ತು ಶಾಸ್ತ್ರ ಮತ್ತು ಗುರುಗಳು ಇವರಿಂದ ನಾವು ಏನಾದರೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ ಹೊರತು ನಾವು ನಮ್ಮ ಕಲ್ಪನೆಗೆ ಅಥವಾ ನಮ್ಮ ಮನಸ್ಸಿಗೆ ತೋರಿಸಿದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಏನನ್ನಾದರೂ ಅದು ಆಧ್ಯಾತ್ಮಿಕ ವಸ್ತುವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಆಧ್ಯಾತ್ಮಿಕ ಗುರುಗಳಿಂದ ನಾವು ತಿಳ್ಕೋಬೇಕೇ ಹೊರತು ನಾವು ಕಲ್ಪನೆ ಮಾಡಿಕೊಂಡು ನಮ್ಮ ಸಮಯನ ವೇಸ್ಟ್ ಮಾಡ್ಕೊಳ್ಳೋದು ತುಂಬ ತಪ್ಪಾಗತ್ತೆ. ಅದರಲ್ಲೂ ಪ್ರಭುಪಾದರು ಹೇಳಿರ್ತಕ್ಕಂಥ ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಪವಿತ್ರ ಗ್ರಂಥಗಳಲ್ಲಿ ಪ್ರತಿಯೊಂದು ವಿಷಯನೂ ಭಾಳ ದೀರ್ಘವಾಗಿ ಅಂದರೆ ಭಾಳ ವಿವರವಾಗಿ ಚರ್ಚೆ ಮಾಡಿದರೆ ನಮಗೆ ಸಮಯ ಸಿಕ್ತಾಗೆಲ್ಲ ನಾವು ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳನ್ನು ಓದೋದಕ್ಕೆ, ನಂತರ ಓದಿ ತಿಳ್ಕೊಂಡಿರೋರ ಹತ್ರ ಅವರಿಂದ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ. ಆಗ ಮಾತ್ರ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಭಗವಂತನನ್ನು ಚಿಂತನೆ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನಂತರ ಮುಂದಿನ ಶ್ಲೋಕ ಏನಿದೆ ಅದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.